ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಒಂದು ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನ್ ಕಟ್ಟಿಂಗು. ಇದು ಕಟ್ಟಿಂಗ್ ಮಾಡಿ ನಾನು ಸ್ಟಿಚಿಂಗ್ ಮಾಡುವಾಗ ಪ್ಯಾಚ್ ವರ್ಕ್ ಕೂಡ ಆ್ಯಡ್ ಮಾಡ್ತೀನಿ. ಇದು ನೋಡಿ, ಎಕ್ಸ್ಟ್ರಾ ಇಲ್ಲಿ ಡ್ಯಾಮೇಜ್ ಇದೆ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಎಕ್ಸ್ಟ್ರಾ ಪೀಸ್ ಬಂದಿತ್ತು. ಹಾಗಾಗಿ ಸ್ಲೀವ್ನ ನಾನೇನು ಮಾಡ್ತಾಯಿದ್ದೀನಿ, ಎಕ್ಸ್ಟ್ರಾ ಪೀಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ 2 ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ. ಆದರೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅಂದರೆ ಅದು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ ಎಕ್ಸ್ಟ್ರಾ ಲೈನಿಂಗ್ ಏನಾದರೂ ನಮಗೆ ಎಕ್ಸ್ಟ್ರಾ ಸಿಕ್ಕಿದೆ ಅಂದರೆ ಇಲ್ಲಿ ಪ್ಯಾಚ್ ಹಾಕೋದೇನು ಬೇಡ ಅಂತ ತೋರಿಸ್ತಾ ಇದ್ದೀನಿ. ಆದಷ್ಟು ಟೈಮ್ ಸೇವ್ ಮಾಡ್ಕೋಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡಾದಮೇಲೆ ಇಲ್ಲಿ ಕ್ರಾಸ್ ಆಗಿರುತ್ತೆ ಪೀಸು. ಈ ಕ್ರಾಸ್ ಪೀಸ್ನ ಕಟ್ಟಿಂಗ್ ಮಾಡಿಬಿಡಿ. ಫಸ್ಟು ಸ್ಟೆಪ್ಪು, ಯಾರು ಎಡ್ಜಂಗೆಲ್ಲಿ ಲೈನ್, ಈ ಎಡ್ಜಿಗೆ ಯಾವಾಗ್ಲೂ ಸ್ಟ್ರೇಟಾಗಿ ಒಂದು ಲೈನ್ ಹಾಕಿ ಕಟ್ಟಿಂಗ್ನ ಮಾಡ್ಕೋಬೇಕು, ಸ್ಟ್ರೇಟಾಗಿ ಮಾಡ್ಕೋಬೇಕು. ಇದು ಸ್ಲೀವು, ಮೆಜರ್ಮೆಂಟ್ ಸ್ಲೀವು. ಇಲ್ಲಿ ನೆಕ್ ಆ್ಯಂಡ್ ಶೋಲ್ಡರು ಪ್ರತಿ ಇದರಲ್ಲೂ ಚೇಂಜ್ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇಲ್ಲಿ ನೋಡಿ, ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಫಸ್ಟು ಸ್ಲೀವ್ ಕಟ್ಟಿಂಗ್ ಮಾಡೋದ್ರಿಂದ ಸ್ಲೀವ್ದು ಕ್ಲೋಸ್ ಏನಿರುತ್ತೆ ಈ ಥರ ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ಕರೆಕ್ಟಾಗಿ ಈ ಥರ ಇಟ್ಕೋಬೇಕು. ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಸ್ಲೀವ್ ಜಾಯಿಂಟು, ಅಲ್ಲಿಗೆ ಒಂದು ಮಾರ್ಕ್ ಮಾಡಿ. ಈ ಥರ ಮಾರ್ಕ್ ಮಾಡಿ ಈ ಎಂಡಿಂಗ್ ಪಾಯಿಂಟ್ ಇದೆ ನೋಡಿ, ಸೈಡ್ ಜಾಯಿಂಟು ಮತ್ತು ಸ್ಲೀವ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿಗೆ ಒಂದು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಲೀವ್ ಜಾಯಿಂಟ್ ಇರುತ್ತಲ್ಲ, ಅಲ್ಲಿಗೆ ಒಂದು ಪ್ಲಸ್ ಮಾರ್ಕ್ ಥರ ಹಾಕ್ಕೊಳ್ಳಿ. ಇವಾಗ ಇದು ಒಂದು ಸ್ಟೆಪ್ ಆಯಿತು. ಇಲ್ಲಿ ಸ್ಟಿಚಿಂಗಿಗೆ ಅಂತ ಸ್ವಲ್ಪ ನೋಡಿಕೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ, ಮತ್ತು ಇಲ್ಲಿ ಕೂಡ ಒಂದು ಸ್ಟ್ರೇಟ್ ಲೈನ ಹಾಕ್ಕೊಳ್ಳಿ. ಇಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀರಲ್ಲ, ಈ ಸ್ಟ್ರೇಟ್ ಲೈನು ಈ ಎಂಡಿಂಗ್ ಇರುತ್ತಲ್ಲ, ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಇದು ನಿಮಗೆ ಈಸಿಯಾಗಿ ಹೊಸ್ದಾಗಿ ಯಾರು ಕಲಿತಾ ಇದ್ದೀರಾ ಅಥವಾ ಏನಾದರೂ ಸ್ಲೀವಲ್ಲಿ ಶೇಪು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರೋರು ಈ ಥರ ಮಾಡೋದ್ರಿಂದ ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿಂದ 1.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 1.5ಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ, ಈ ಥರ ಕರು ಸ್ಕೇಲ್ ಇದೆಯಲ್ಲ, ಈ ಕರು ಸ್ಕೇಲಲ್ಲಿ ಈ ಥರ ಈ ಪಾಯಿಂಟ್ ಇದೆ ನೋಡಿ, ಈ ಪಾಯಿಂಟ್ಗೆ ಈ 1.5ಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಆ ಪಾಯಿಂಟಿಗೆ ಮತ್ತು ಇಲ್ಲಿಂದ ಈ ಥರ ಸ್ಲೀವ್ನ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಹಾಫ್ ಸ್ಲೀವ್ ಕಟ್ಟಿಂಗ್ ಅನ್ನೋದು ಬರುತ್ತೆ. ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಏನಂದರೆ, ಬ್ಯಾಕ್ನ ಕೆಳಗಿಟ್ಕೊಳ್ಳಿ. ನೋಡಿ, ಈ ಥರ ಕೆಳಗಿಟ್ಕೊಂಡು ಒಂದು ಸರಿ ನೀವು ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ, ಇಲ್ಲಿ ಸ್ಲೀವ್ ಇರುತ್ತಲ್ಲ, ಈ ಸ್ಲೀವ್ದು ಈ ಪಾಯಿಂಟ್ನ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ನಾವು ಇಲ್ಲಿ ಕಟ್ಟಿಂಗ್ ಮಾರ್ಕ್ ಮಾಡಿದ್ವಿ ನೋಡಿ, ಅಲ್ಲಿಗಿದೆ. ಮತ್ತು ಡೌನಿಗೆ ಬನ್ನಿ, ಅದೇ ಡೌನಿಗೆ ಬಂದು ಇಲ್ಲೂ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇದು ಕರೆಕ್ಟಾಗಿ ಪಾಯಿಂಟ್ ಅನ್ನೋದು ಗೊತ್ತಾಗುತ್ತೆ. ಈ ಥರ ಹಾಫ್ ಸ್ಲೀವ್ ಕಟ್ಟಿಂಗ್ನ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಫ್ ಸ್ಲೀವ್ ಅಂತೂ ಈಸಿಯಾಗಿ ನಾವು ಕಟ್ಟಿಂಗ್ ಮಾಡ್ಕೋಬೋದು. ಇದು ತುಂಬ ಈಸಿ ಮೆಥಡ್ ಇರುತ್ತೆ. ಇಲ್ಲ ಅಂದರೆ ನೀವು ಈ ಥರ ಇಲ್ಲಿ 1.5 ಆಗಿ ಇಲ್ಲಿಂದ 2.25 ಅಥವಾ 2.5ಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟು ಸೇರಿಸಿ ನೋಡಿ. ಕರೆಕ್ಟಾಗಿ ಇಲ್ಲಿ ನಮ್ಮ ಲೈನ್ ಬಂದಿದೆಯಲ್ಲ, ಇಲ್ಲಿಂದ ಈ ಲೈನ್ಗೆ ಕಟ್ ಮಾಡಿದರೆ ನಿಮಗೆ ಕರೆಕ್ಟಾಗಿ ಸ್ಲೀವ್ ಇಲ್ಲಿ ರಿಂಕಲ್ ಬರಲ್ಲ, ಆರ್ಮೋಲ್ಸ್ ಹತ್ರ ನೋಡಿ. ಈ ಥರ ಈಸಿ ಮೆಥಡಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳುವಂಥ ವಿಧಾನ ನೋಡಿ. ಈ ಥರ ಬರುತ್ತೆ. ಈ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ನಿಮಗೇನಾದರೂ ಸ್ವಲ್ಪ ನಾವೇನಾದರೂ ಕ್ರಾಸ್ ಕಟ್ ಮಾಡಿದ್ದೀವಿ ಅಂತ ಅನಿಸಿದ್ರೆ ಇಲ್ಲಿ ಸ್ವಲ್ಪ ಬೆಂಡ್ ಮಾಡ್ಕೋಬೇಕಲ್ವ, ಆ ಬೆಂಡ್ ಏನಾದರೂ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಈ ಥರ ಶೇಪ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈಸಿಯಾಗಿ ಸೂಪರಾಗಿ ನಾವು ಸ್ಲೀವ್ನ ಕಟ್ಟಿಂಗ್ ಮಾಡ್ಕೋಬೋದು. ನೆಕ್ಸ್ಟ್ ಸ್ಟೆಪ್ಪು, ಇಲ್ಲಿ ಒಂದು ನ್ಯಾಚ್ ಅಂದರೆ ಕಟ್, ಇಲ್ಲಿ ಒಂದು
ಈ ಕಟ್ ಮಾರ್ಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಲ್ಲೂ ಕೂಡ ಕಟ್ ಮಾರ್ಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದಾದಮೇಲೆ ಇಲ್ಲೇ ನಾನು ಸ್ಲೀವ್ದು ಶೇಪ್ ಹೆಂಗೆ ತೆಗೆಯೋದು ಅಂತ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿ 1.5 ಇರುತ್ತಲ್ಲ, ಅಲ್ಲಿ ಬಿಟ್ಟು ಈ ಟೇಪ್ನ ಈ ಥರ ಇಟ್ಕೊಳ್ಳಿ. ಈ ಭಾಗಕ್ಕೆ ಅರ್ಧ ಮಾಡ್ಕೊಳ್ಳಿ. ಅರ್ಧ ಮಾಡಿಕೊಂಡು ಹಿಂಗೆ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಎಸ್ ಶೇಪಲ್ಲಿ ಹಿಂಗೆ ಡೌನ್ ಬಂದು ಈ ಥರ ಹೋದರೆ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದನ್ನು ನಾನು ಆಮೇಲೆ ಕಟ್ ಮಾಡ್ತೀನಿ. ಈಗ ನೋಡಿ, ಈ ಥರ ಓಪನ್ ಮಾಡ್ಕೊಳ್ಳಿ, ನೀಟಾಗಿ ಇಟ್ಕೊಳ್ಳಿ. ನಿಮಗೆ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಗೊತ್ತಾಗ್ತಾ ಇಲ್ಲ ನಮಗೆ ಇದು ಅಂತ ಅನಿಸಿದ್ರೆ ನೀವು ಈ ಥರ ಒಂದು ಸ್ಕೇಲಲ್ಲಿ ಮಾರ್ಕ್ ಮಾಡಿ. ಸ್ಕೇಲಲ್ಲಿ ಮಾರ್ಕ್ ಮಾಡಿ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಇದೇನಿದೆ ಎಕ್ಸ್ಟ್ರಾ, ಆದರೆ ಇದು ಎಕ್ಸ್ಟ್ರಾ ಸ್ಲೀವ್ನ ಕಟ್ ಮಾಡುವಾಗ ನಿಮಗೆ ಕನ್ಫ್ಯೂಸ್ ಆದರೆ ಈ ಥರ ತೆಗೆದ್ಬಿಡಿ. ಓಕೆ, ಈಗ ಸ್ಟೆಪ್ ಒನ್ನು ಆ ಥರನೇ ಹೋಗೋಣ. ನಾವು ಪ್ರತಿಯೊಂದೂ ಈಸಿಯಾಗಿ ಕಟಿಂಗ್ ಮಾಡ್ಕೊಳ್ತಾ ಹೋಗೋಣ. ಈ ಥರ ಫುಲ್ ವೇಸ್ಟ್ನ ಇಟ್ಕೋಬೇಕು. ನೀವು ಕಾಜಾಪಟ್ಟಿ ಬೇಕಾದರೂ ಬಿಟ್ಬಿಟ್ಟು ಡಿವೈಡ್ ಮಾಡ್ಕೊಳ್ಳಿ. 32 ಇದೆ ವೇಸ್ಟು. 32ನ್ನು 4 ಭಾಗ ಮಾಡ್ಕೋಬೇಕು. 16, 8 ಅಂದರೆ 4 ಪೋರ್ಷನ್. ಇವಾಗ ನೋಡಿ, ಇಲ್ಲಿಗೆ 8ಕ್ಕೆ ಒಂದು ಮಾರ್ಕ್ ಹಾಕೋತಾ ಇದ್ದೀನಿ. ಡಾಟ್ 2 ಡಾಟ್ ಹಿಡಿಯೋಕ್ಕೆ 1 ಮಾರ್ಕು. ಇಲ್ಲಿಂದ 1.5 ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇದಾಯ್ತಲ್ವಾ? ಈಗ ಲೆಂತು ಈ ಥರ ಬ್ಯಾಕ್ನ ಈ ಥರ ಇಟ್ಕೊಳ್ಳಿ. ಬ್ಯಾಕ್ ಇಟ್ಕೊಂಡು ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿ ನಾವು ಡಾಟ್ ಹಿಡಿದಿರ್ತೀವಲ್ಲ, ಆ ಡಾಟಿಂಗೆ ನೋಡ್ಕೊಳ್ಳಿ. ಇದು 13.25 ಇದೆ. ಅರ್ಧ ಇಂಚು ಆ್ಯಡ್ ಮಾಡಿಕೊಂಡ್ರೆ 14.25 ಆಗುತ್ತೆ. ಇಲ್ಲಿ ಒಂದು 14ಕ್ಕೆ ಕಾಲು, ಇಲ್ಲೊಂದು 14.25. ಎರಡು ಹತ್ರ ನೀವು ಮಾರ್ಕ್ ಮಾಡ್ಕೋಬೇಕು. 2 ಹತ್ರ ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಕರೆಕ್ಟಾಗಿ ಪಾಯಿಂಟನ್ನು ಸಿಗುತ್ತೆ, ಅಂದರೆ ಸ್ಟ್ರೇಟ್ ಲೈನ್ ಸಿಗುತ್ತೆ. ಬೇರೆ ಏನೂ ಇಲ್ಲ, ಸ್ಟ್ರೈಟ್ ಲೈನ್ಗೋಸ್ಕರ ಈ ಥರ. ಇದಾದಮೇಲೆ ಬ್ಲೌಸಲ್ಲಿ ಚೇಂಜಸ್ ಕೇಳಿದ್ರೆ ಮಾತ್ರ ನಾವು ಚೇಂಜ್ ಮಾಡಬೇಕು. ಇಲ್ಲಾಂದರೆ ಡೀಪ್ ಎಲ್ಲ ಇದೇ ಬ್ಲೌಸ್ ಥರ ಫಾಲೋ ಮಾಡಬೇಕು. ಆದಷ್ಟು ಬ್ಲೌಸ್ ಇಟ್ಕೊಂಡು ಹೊಸ್ದಾಗಿ ಕಲಿಯೋರು ಕಲಿತ್ರೆ ಈಸಿಯಾಗಿರುತ್ತೆ. ನೋಡಿ, ಇದು 2 ಡಾಟ್ ಇರುತ್ತಲ್ಲ, ಈ 2 ಡಾಟು ನೋಡಿ ಉಲ್ಟಾದಲ್ಲಿ ಇಟ್ಕೊತೀನಿ. ಈ 2 ಡಾಟ್ ಇರುತ್ತಲ್ಲ, ಈ ಡಾಟ್ನ ಈ ಥರ ಇಟ್ಕೊಳ್ಳಿ. ಈ ಡಾಟ್ ಇಟ್ಕೊಂಡಾಗ ಇಲ್ಲಿ ನೋಡಿ, ಇಲ್ಲಿ ಡಾಟ್ ಬಂದಿರುತ್ತೆ. ಈ ಡಾಟ್ ಎಷ್ಟು ಹಿಡಿದಿದ್ದಾರೆ ಅಂತ ಇಲ್ಲಿ ನೋಡಿಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಅರ್ಧ ಇಂಚ್ ಹಿಡಿದಿದ್ದಾರೆ. ಇದು ಎಷ್ಟು ಲೆಂತ್ ಇದೆ ಅಂತ ಇಲ್ಲಿಂದ ಈ ಥರ ಮಾರ್ಕ್ ಮಾಡಿಕೊಂಡು ಇದು ಸ್ಟೆಪ್ಪು ನಾವು ಹೋಗ್ತಾ ಕಟ್ಟಿಂಗ್ನ ಮಾಡೋಣ. ಇವಾಗ ಸ್ಟಿಚಿಂಗ್ ವಿಡಿಯೋ, ಕಟ್ಟಿಂಗ್ ವಿಡಿಯೋ, ಇದೇ ಬ್ಲೌಸ್ದು ಕಟ್ಟಿಂಗು ಸ್ಟಿಚಿಂಗು ಆ ಥರದ್ದು ಕೂಡ ನೋಡ್ತಾ ಹೋಗೋಣ. ಈಗ ಈ ಸ್ಟೆಪ್ ಆಯ್ತಲ್ಲ, ಇವಾಗ ಇನ್ನೊಂದು ಸ್ಟೆಪ್ ಅಂದರೆ ಈ ನಮ್ಮದು ನೆಕ್ ಡೀಪು ನೋಡಿ, ಈ ಥರ ಡೀಪು ಇದು ರೆಡಿ. ಇದು ಇವಾಗ ನನಗೆ ಕೊಟ್ಟಿರೋ ಈ ಬ್ಯಾಕ್ ಪ್ಯಾಚ್ ವರ್ಕ್ ಡಿಸೈನಲ್ಲಿ ನೋಡಿ, ಇದು ನೆಕ್ ಇದೆಯಲ್ಲ, ಈ ನೆಕ್ಕಲ್ಲಿ ಈ ಥರ ಶೇಪ್ ಬಂದು ಇಲ್ಲಿ ಬಂದು ಈ ಶೇಪ್ ಬೇಕು ಅಂತ ಕೇಳಿದ್ದಾರೆ. ಈ ಡೈಮಂಡ್ ಶೇಪ್ ಬರಬೇಕು. ಇಲ್ಲಿ ಪಿಂಕ್ ಕಲರ್ ಅಂದರೆ ಸ್ಯಾರಿ ಕಲರ್ ಅಪೋಸಿಟ್ ಕಲರ್, ಇಲ್ಲಿ ಕ್ಲಾತ್ ಪ್ಯಾಚ್ ವರ್ಕ್ ಮಾಡಬೇಕಂತ ಹೇಳಿದ್ದಾರೆ. ಓಕೆ, ಇವಾಗ ನೆಕ್ಸ್ಟ್ ಸೈಡು ಈ ಥರ ಡಿಸೈನ್ ಮಾಡುವಾಗ ಕಟ್ಟಿಂಗ್ ಮಾರ್ಕಿಂಗು ನೋಡಿ ಈ ಥರ ನೀಟಾಗಿ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ನಾವೇನು ಶೋಲ್ಡ್ರ್ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿ ನೋಡ್ಕೊಳ್ಳಿ. ಇದು ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡುವಂಥದ್ದು. ಇಲ್ಲಿ ಸ್ಟಿಚಿಂಗಿಗೆ ಅರ್ಧ ಇಂಚು ಮೇಲೆ ಮಾಡ್ಕೊಳ್ಳಿ. ರೆಡಿ ನಮಗೆ ಎಷ್ಟು ಬರುತ್ತೆ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಇದು 5.25 ಬರ್ತಾ ಇದೆ, ಅಂದರೆ 5.25 ಬರ್ತಾ ಇದೆ. ಈ ಡಾಟ್ ಬಂದು ನಮಗೆ ಇವ್ರು ಹಿಡ್ದಿರೋ ಪ್ರಕಾರ 4.25 ಇದೆ. 4.25 ಇದೆ. ವೇಸ್ಟ್ ಬಂದು 8 ಅಂತ ಹೇಳಿದ್ದೀನಿ. ಲೆಂತ್ ಬಂದು 13.25 ಇದೆ. ಇದು ಡೀಪ್ ನೋಡ್ಕೊಳ್ಳೋಣ ಇವಾಗ ಎಷ್ಟಿದೆ ಅಂತ. ಡೀಪ್ ಬಂದು 9.25 ಇದೆ. ಆಯಿತಾ, 9.25 ಇದೆ ಡೀಪು. ನೆಕ್ ಡೀಪ್ ಬಂದು 9.25 ಇದೆ. ನೆಕ್ಸ್ಟು ಚೆಸ್ಟ್ ನೋಡ್ಕೊಳ್ಳೋಣ. ಈಗ ಆರ್ಮೋಲ್ಸ್ ಕೂಡ ಒಂದು ಸತಿ ನೋಡಿಕೊಂಡು ಬರೆದಿಟ್ಕೊಳ್ಳೋಣ. ನೋಡಿ, ಆರ್ಮೋಲ್ಸು ಇಂಪಾರ್ಟೆಂಟು. ಬ್ಲೌಸಲ್ಲಿ 8 ಇದೆ.
ಆರ್ಮೋಲ್ ಅಂತ ಬರೆದ್ಬಿಟ್ಟು 8 ಅಂತ ಬರೆದಿಟ್ಕೋಬೇಕು. ನೀವು ಈ ಫ್ಯಾಬ್ರಿಕ್ ಮೇಲೆ ಬರ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ಉಕ್ಸ್ಪಟ್ಟಿ ಅಥವಾ ಕಾಜಾಪಟ್ಟಿ ಯಾವುದೇ ಕಡೆ ಆದ್ರೂ ಪರವಾಗಿಲ್ಲ, ಈ ಥರ ನೀಟಾಗಿ ಹಾಕ್ಕೊಳ್ಳಿ. ಫ್ಯಾಬ್ರಿಕ್ನ ನೀಟಾಗಿ ಹಾಕ್ಕೊಂಡು ಈ ಎಂಡ್ ಪಾಯಿಂಟ್ ಇದೆಯಲ್ಲ, ಈ ಎಂಡ್ ಪಾಯಿಂಟಿಂದ ಸ್ವಲ್ಪ ಸ್ಟ್ರೇಟ್ ಮಾಡಿಕೊಂಡು ನೋಡ್ಕೋಬೇಕು. 9 ಕಾಲಿದೆ, ಇಲ್ಲಿಂದ ಈ ಲಾಸ್ಟ್ ಪಾಯಿಂಟಿಂದ ಇಲ್ಲಿಗೆ 9 ಕಾಲಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಆಯಿತಾ? ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾವು ಹೀಗಿಟ್ಕೋಬೇಕು ಒಂದು ಸರಿ. ಇದು ತುಂಬ ಶೇಪ್ ಇದೆ ನೋಡಿ, ಇದು ಬಾರ್ಡರ್ ಈ ಥರ ಬಂದು ಈ ಶೇಪ್ ಇದೆ. ಹಂಗಾಗಿ ಇದನ್ನು ನಾವು ನೋಡಿಕೊಂಡ್ರೂ ನಮಗೆ ಕರೆಕ್ಟಾಗಿ ಇದು ರೌಂಡ್ ನೆಕ್ ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಈ 9 ಕಾಲು ಚೆಸ್ಟ್ ಇರೋದ್ರಿಂದ ಬ್ರಾಡ್ ಇದು ಪ್ಯಾಚ್ ವರ್ಕ್ ಮಾಡೋದ್ರಿಂದ ನಾನು ಇಲ್ಲಿಂದ ಇಲ್ಲಿಗೆ 2.5 ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಸ್ಟಿಚಿಂಗಿಗೆ 1/4 ಇಂಚ್ ಸೇರಿಕೊಂಡ್ರೆ ನನಗೆ 2.75 ಬರ್ತಾ ಇದೆ. ಅದೇ 2.75 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕಲಿಯುವಂಥ ವಿಧಾನಗಳಿವು ನೋಡಿ. ಈಗ ನಾನು ಇಲ್ಲಿ ಎಕ್ಸ್ಟ್ರಾ 2.75, ಇಲ್ಲಿ 2.75 ಅಷ್ಟೇ ತೊಗೊಂಡಿದ್ದೀನಿ, 1/4 ಇಂಚು. ಇಲ್ಲಿ 2.5 ತೊಗೊಂಡಿದ್ದೀನಿ. ಆಯಿತಾ? ಇಲ್ಲಿ ಒಂದು ರೌಂಡ್ ಮಾರ್ಕ್ನ ಹಾಕ್ಕೊಂಡ್ಬಿಡ್ತಿದ್ದೀನಿ ಫಸ್ಟೇ. ಇಲ್ಲಿ 2.5 ನೆಕ್ಕು. ಆಯಿತಾ? ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಟ್ಕೊಂಡು ಈಗ ಇಲ್ಲಿ ಶೋಲ್ಡ್ರ್ ಅವ್ರದ್ದು ಎಷ್ಟಿದೆ ಅಂತ ನೋಡ್ಕೋಬೇಕು. ಈ ಶೋಲ್ಡ್ರ್ ಎಂಡಿಂಗಿಂದ ಇಲ್ಲಿ ಸ್ಟಿಚಿಂಗ್ ಇರುತ್ತಲ್ಲ, ಈ ಥರ ನೀಟಾಗಿ ಇಟ್ಕೊಳ್ಳಿ. ನೀಟಾಗಿ ಇಟ್ಕೊಂಡು ಇದು ರೆಡಿ, ಇದು ಸ್ಟಿಚಿಂಗು. ಇವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೆಕ್ ಆ್ಯಂಡ್ ಶೋಲ್ಡರ್ ಅಂತ ನೋಡ್ಕೋಬೇಕು. ನಾನು ಚೆಸ್ಟ್ ನೋಡಿಕೊಂಡು ಇಲ್ಲಿ ನೆಕ್ ತೊಗೊಂಡಿದ್ದೀನಿ, 5.5 ಇದೆ. ಇವ್ರಿಗೆ ನಾನು 5.5 ತೊಗೋತಾ ಇದ್ದೀನಿ. ನೆಕ್ ಆ್ಯಂಡ್ ಶೋಲ್ಡರ್ 5.5 ನೆಕ್ ಆ್ಯಂಡ್ ಶೋಲ್ಡರ್ ತೊಗೊಳ್ತಾ ಇದ್ದೀನಿ. ಇದೆರಡೂ ಇಲ್ಲಿ 2 ಲೈನ್, ಇಲ್ಲೊಂದು ಮಾರ್ಕು ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳೋದು ಏನಕ್ಕೆ ಅಂದರೆ ನಮಗೆ ಸ್ಟ್ರೇಟಾಗಿ ಗೊತ್ತಾಗಲಿ ಅಂತ. ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈಗ ಇಲ್ಲಿಂದ ನಾವು ಇದೆಷ್ಟು ಬಂದಿದೆ, 5.75 ಬಂದಿದೆ, 5.75 ಬಂದಿದೆ. ಬರುತ್ತೆ 6 ಬರುತ್ತೆ. ನಾವಿಲ್ಲಿ 5.75ಗೆ ಮಾರ್ಕ್ ಮಾಡ್ಕೊತಾ ಇದ್ದೀವಿ. 5.75ಗೆ ಕರೆಕ್ಟಾಗಿ ಸ್ಟ್ರೇಟಾಗಿ ಈ ಥರ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಒಂದು ಕ್ರಾಸ್ ಲೈನ್ ಕೂಡ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಕ್ರಾಸ್ ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ 1/2 ಇಂಚು ಸ್ಟಿಚಿಂಗ್ ಲೈನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾರಿ, ಕ್ರಾಸ್ ಹಾಕೋಬೇಡಿ, ನೀಟಾಗಿ ಹಾಕ್ಕೊಳ್ಳಿ. ಇದು ರಾಂಗು, ಇದು ಸ್ಟಿಚಿಂಗ್ ಲೈನು. ಯಾವಾಗಲೂ ಇದು ಸ್ಟಿಚಿಂಗ್ ಲೈನ್ ಆಗುತ್ತೆ. ಓಕೆ, ಇದಾದಮೇಲೆ ಇದು ಕೂಡ ಸ್ಟಿಚಿಂಗ್ ಲೈನ್ ಆಗುತ್ತೆ. ಈ ಥರ ಇದೆಲ್ಲ ಸ್ಟಿಚಿಂಗ್ ಲೈನ್ ಆಗುತ್ತೆ. ಇಲ್ಲಿಂದ ಇಲ್ಲಿ ರಿಂಕಲ್ ಬರಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಹಂಗಾಗಿ ನಾನು ಇದನ್ನು 1.25 ತಗೋತಾ ಇಲ್ಲ, 1.25ಗೆ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿ ನಾವೇನು ಮೆಜರ್ಮೆಂಟ್ ತೊಗೊಂಡಿದ್ದೀವಲ್ಲ ಅದನ್ನು ಟೇಪ್ ಸಹಾಯದಿಂದ ಅರ್ಧ ಮಾಡ್ಕೊತಾ ಇದ್ದೀವಿ ನೋಡಿ. ಈ ಥರ ಅರ್ಧ ಮಾಡಿಕೊಂಡು ನಮಗೆ ಈಗ ಕರು ಸ್ಕೇಲ್ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ ನೋಡಿ. ಈ ಥರ ಕರು ಸ್ಕೇಲ್ನ ಈ ಪಾಯಿಂಟು ಸೆಂಟ್ರ್ ಪಾಯಿಂಟ್ಗೆ ಸೇರಿಸ್ಬೇಕು ಕರೆಕ್ಟಾಗಿ. ಇಲ್ಲಿ ಕುತ್ಕೊಂಡ್ರೆ ಈ ಪಾಯಿಂಟು ಕೂಡ ಕರೆಕ್ಟಾಗಿ ಕುತ್ಕೊಳ್ಳೋ ಥರ ನೋಡ್ಕೋಬೇಕು ನೋಡಿ. ಈ ಥರ ಒಂದು ಸ್ವಲ್ಪ 1-2 ನಿಮಿಷ ಆಗುತ್ತೆ ನಿಮಗೆ. ಅದನ್ನು ನೋಡಿಕೊಂಡು ಹೀಗೆ ಒಂದು ಶೇಪ್ನ ಮಾಡ್ಕೋಬೇಕು. ಈಗ ಆರ್ಮೋಲ್ ಸೆಂಟು ಅಂತ ನಾವು ನೋಡಿದ್ದೀವಲ್ಲ, ಇಲ್ಲಿಂದ ಟೇಪ್ನ ನಿಧಾನವಾಗಿ ಬೆರಳುಗಳ ಸಹಾಯದಿಂದ ತಿರುಗಿಸ್ತಾ ಹೋದರೆ ನಮಗೆ ಇಲ್ಲಿ 8 ಬರ್ತಾ ಇದೆ ನೋಡಿ. ಇಲ್ಲಿ 8 ಕರೆಕ್ಟಾಗಿ ಬರ್ತಾ ಇದೆ. ನೆಕ್ಸ್ಟ್ ಸ್ಟೆಪ್ಪು ಈ ಸ್ಲೀವ್ನು ಇಲ್ಲಿ ಎಲ್ಲಿ ನಾವು ಜಾಯಿಂಟ್ ಮಾಡ್ತೀವಿ ಅಲ್ಲಿಂದ ನಾವು ಈ ಥರ ಮಾರ್ಕ್ ಮಾಡಿದರೆ ನಮಗೆ ಇಲ್ಲಿ 1 ಪಾಯಿಂಟ್ ಅಷ್ಟೇ ಡಿಫ್ರೆನ್ಸ್ ಬರ್ತಾ ಇದೆ ನೋಡಿ. ಕರೆಕ್ಟಾಗಿ ಇಟ್ಕೋಬೇಕು. ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೋಡಿ. ನೀಟಾಗಿ 8.25 ಬರ್ತಾ ಇದೆ. ಅಂದರೆ ನಮ್ಮದು ಇಲ್ಲಿ ಈ ಥರ ನೋಡಿ, ಈ ಪಾಯಿಂಟ್ ಏನಿದೆ ನೋಡಿ, ಈ ಮಾರ್ಕ್ ಮಾಡಿದ್ದೀವಲ್ಲ ಇದೆಲ್ಲ ಸ್ಟಿಚಿಂಗಿಗೆ ಹೋಗುತ್ತೆ. ನಾನೇನು ಕ್ರಾಸಾಗಿ ಲೈನ್ ಹಾಕ್ತಾ ಇದ್ದೀನಲ್ಲ ಇದೆಲ್ಲ ಸ್ಟಿಚಿಂಗಿಗೆ ಹೋಗುತ್ತೆ. ಅದನ್ನು ನಾವು ನೆನ್ಪಿಟ್ಕೋಬೇಕು. ಈ ಪಾಯಿಂಟಿಂದ ಈ ಪಾಯಿಂಟಿಗೆ 1.25ಗೆ ಮಾರ್ಕ್ ಮಾಡ್ಕೊಳ್ಳೋಣ.
ನೆಕ್ಸ್ಟು ಇಲ್ಲಿ ಬಂದು ಈ ಥರ ಇದೆ ನೋಡಿ, ಇದಿದೆಯಲ್ಲ, ಇದನ್ನು ತಕ್ಕೊಂಡು ಇದನ್ನು ಉಲ್ಟಾ ಮಾಡ್ಕೊಂಡು ಕೂಡ ನಾವು ಈಗ ಇಟ್ಕೊಳ್ಳೋಣ. ಈಗ ಇಟ್ಕೊಂಡು ಹೀಗೆ ನೋಡಿಕೊಂಡ್ರು ನಮಗೆ ಪಾಯಿಂಟ್ ಇಲ್ಲಿ ಎಂಡ್ ಪಾಯಿಂಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇವಾಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳೋಣ. ಆಮೇಲೆ ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೋಣ. ಇದು ಒಂದು ಸ್ಟಿಚಿಂಗ್ಗೆ. ಓಕೆ, ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಓಕೆ, ಕಟಿಂಗ್ ಮಾಡ್ತಾ ಇವಾಗ ಇದನ್ನ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಿದೀವಲ್ಲ, ಇದನ್ನ ಕಟಿಂಗ್ ಮಾಡೋಣ. ಈಗ ಬ್ಯಾಕ್ನ ಈ ಥರ ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ನ ಮಾಡ್ಕೋಬೋದು ಅನ್ನೋದಕ್ಕೆ ಈ ಥರ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದೆ. ಇವಾಗ ಇದನ್ನೇ ಇಟ್ಕೊಂಡು ನಾವು ಫ್ರಂಟ್ನ ಕಟ್ಟಿಂಗ್ ಮಾಡೋಣ. ಈ ಥರ ತಿರುಗಿಸ್ಕೊಳ್ಳಿ. ಇದು ಓಪನ್ ಇದೆ, ಓಪನ್ ಇರೋ ಕಡೆನೇ ಪೀಸು ನಾವು 1 ಮೀಟರ್ ತೊಗೊಂಡಿರ್ತೀವಲ್ಲ, ಅದಕ್ಕೋಸ್ಕರ ಈ ಥರ ಇಟ್ಕೊಳ್ಳಿ. ನೋಡಿ, ಇಲ್ಲಿ ಬೆಲ್ಟ್ ಬರಬೇಕು, ಅದಕ್ಕೆ ನಾನು ಇದನ್ನು ಈ ಥರ ಇಟ್ಟಿದ್ದೀನಿ. ಈ ಥರ ಇಟ್ಟಾದಮೇಲೆ ಇಲ್ಲಿ ಸ್ವಲ್ಪ ಪೀಸ್ನ ಬಿಡ್ತಾ ಇದ್ದೀನಿ. ಇದೇನಿದೆ ನೋಡಿ, ಇದನ್ನು ಸ್ಕೇಲ್ನ ಈ ಥರ ಇಟ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡಾದ್ಮೇಲೆ ಈ ಥರ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕು. ಯಾವಾಗಲೂ ಇದು ಸ್ಟ್ರೇಟ್ ಲೈನ್ನ ಫಾಲೋ ಮಾಡಬೇಕು. ನೆಕ್ಸ್ಟ್ ಒಂದು ಇಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 1/4 ಇಂಚಿಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೂಡ ಒಂದು ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕು. ಈ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಇಲ್ಲಿ ಏನಿರುತ್ತೆ ನೋಡಿ, ಆರ್ಮೋಲ್ ಸ್ಲೀವ್ ಕಟ್ಟಿಂಗ್ ಆರ್ಮೋಲ್ ಇದೆಯಲ್ಲ, ಅದಕ್ಕೆ ಒಂದು ಈ ಥರ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಫಾಲೋ ಮಾಡಿ. ಇದನ್ನು ನೀಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೂಡ ಒಂದು ಸ್ಟ್ರೇಟ್ ಮಾರ್ಕ್ನ ಮಾಡ್ಕೊಳ್ಳಿ. ಈಗ ಇಷ್ಟು ಆದಮೇಲೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ನೋಡಿ, ಟ್ಯಾಚ್ ಹಾಕ್ಕೊಂಡಿರ್ತೀವಲ್ಲ, ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ನ್ಯಾಚ್ ಹಾಕೊಳ್ಳೋಣ. ಇಷ್ಟಾದಮೇಲೆ ಇದನ್ನು ಬ್ಯಾಕ್ ಪಾರ್ಟ್ ಅನ್ನೋದನ್ನ ನಾನು ತೆಗಿತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ಕೋಬೇಕು, ಇಲ್ಲಿ ಯಾವುದು ನಮಗೆ ಕರೆಕ್ಟಾದ ಪಾಯಿಂಟ್ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಸ್ಟ್ರೇಟ್ ನಾವೇನೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದೇ ಸ್ಟ್ರೇಟ್ ಮಾರ್ಕನ್ನ ಇಲ್ಲಿ ಮಾಡ್ಕೋಬೇಕು. ಒಂದ್ಸರಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಟೇಪ್ ಇರುತ್ತಲ್ಲ, ಇಲ್ಲಿ ಕೂಡ 5/4, ಕರೆಕ್ಟಾಗಿ 5/4, ಇಲ್ಲಿ 2.5, ಇಲ್ಲಿ ಒಂದು ಸ್ಟ್ರೇಟ್ ಲೈನ್ 2.5, ಈ ಥರ ಸ್ಟ್ರೇಟ್ ಲೈನು ಇದೆಲ್ಲ ಮಾಡ್ಕೋಬೇಕು. ಇಲ್ಲಿ 1/2 ಇಂಚು ಕಂಪಲ್ಸರಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಮತ್ತೆ ಇದು ಕರು ಸ್ಕೇಲ್ ತೊಗೊಂಡು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ಮಾರ್ಕ್ ಆಗಿದೆಯಲ್ಲ, ಇವಾಗ ಫ್ರಂಟು ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ. ಈ ಥರ ಇಟ್ಕೊಳ್ಳಿ, ಸ್ಟ್ರೇಟಾಗಿ ಇಟ್ಕೊಳ್ಳಿ. ಸ್ಟ್ರೇಟಾಗಿ ಈ ಥರ ಇಟ್ಕೊಂಡು ಎಷ್ಟು ಇಂಚಿದೆ ಅಂತ ಒಂದು ಸರಿ ಮೇಲಿಂದ ನೋಡ್ಕೊಳ್ಳಿ. 6.5 ಇದೆ, 6.5 ಒಂದು ಸರಿ ಈ ಥರ ಇಟ್ಕೊಳ್ಳಿ. ಒಂದು ಸರಿ 6.5 ಕೂಡ ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ನೀಟಾಗಿ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡಾಗ ಈ ಶೇಪ್ ಬರುತ್ತೆ. ಆಮೇಲೆ ನಾನು ಚೆಕ್ ಮಾಡ್ಕೊಳ್ತಿದ್ದೀನಿ ನೋಡಿ, ಕರೆಕ್ಟಾಗಿ 6.5 ಕರೆಕ್ಟಾಗಿ ಬಂದಿದೆ. ಈಗ ನಾನು ಈ ನೆಕ್ಕನ್ನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ನೀಟಾಗಿ ನೆಕ್ಕು ಮತ್ತು ಆರ್ಮೋಲು ಎರಡೂ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ತೆಗಿಯೋಣ. ಇದು ಏನಕ್ಕಂದರೆ ಇದು ಬೆಲ್ಟ್ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ. ಇಲ್ಲಿ ಎಕ್ಸ್ಟ್ರಾ ಏನಿದೆ ಅಲ್ಲ, ಅದನ್ನು ಕೂಡ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ ದೂರ ಇದನ್ನು ಸ್ವಲ್ಪ ನನ್ನ ಕಡೆ ತಿರುಗಿಸ್ಕೊಳ್ತೀನಿ. ತಿರುಗಿಸ್ಕೋಬೇಕು. ನೀವು ಇದನ್ನು ಸ್ಟಿಪ್ಪಾಗಿ ಗ್ರಿಪ್ಪಾಗಿ ಇಟ್ಕೊಂಡು ತಿರುಗಿಸ್ಕೊಳ್ಳಿ.
ಇಲ್ಲಿ ನಾನು ಆರ್ಮೋಲ್ ಶೇಪ್ದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ, ಅದರಲ್ಲೇ ಒಂದೇ ಸರಿಗೆ ಕಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿ ಸ್ಟ್ರೇಟ್ ಲೈನ್ನ ಕಟ್ಟಿಂಗ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಇಲ್ಲಿ ಒಂದು ಕಟ್ ಅಂದರೆ ನ್ಯಾಚ್ ಮಾಡ್ಕೊಳ್ಳಿ. ಇವಾಗ ಇದಾಯ್ತಲ್ವಾ. ಈಗ ನಮಗೆ ಮೇಯ್ನ್ ಇಂಪಾರ್ಟೆಂಟ್ ಆಗಿರೋದು ಫ್ರಂಟ್ ಡಾಟ್. ಹೆಂಗಂದರೆ ಹಂಗೆಲ್ಲ ಮಾಡೋಕ್ಕಾಗಲ್ಲ. ಇಲ್ಲಿ ಸ್ಟಿಚಿಂಗಿಗೆ ನೋಡಿ, ಇದು ಮತ್ತೆ ಸ್ಟಿಚಿಂಗಿಗೆ ಹೋಗುತ್ತೆ. ಇದಾದಮೇಲೆ ಇದು ಕಾಜಾಪಟ್ಟಿ ಎಕ್ಸ್ಟ್ರಾ ಪಟ್ಟಿ ಬರುತ್ತಲ್ಲ, ಅದು ಸ್ಟಿಚಿಂಗಿಗೆ ಹೋಗುತ್ತೆ. ಇಲ್ಲಿ ಬಂದು ಇದು ಕೂಡ ಸ್ಟಿಚಿಂಗಿಗೆ ಹೋಗುತ್ತೆ. ಇದಾದಮೇಲೆ ನಾವು ಫ್ರಂಟನ್ನ ನೋಡ್ಕೋಬೇಕು. ನೀವು ಅಳತೆ ಬ್ಲೌಸಿಂದಲಾದರೂ ನೋಡ್ಕೊಳ್ಳಿ. ಈ ಥರ ಇಲ್ಲಿ ಬೆಲ್ಟ್ ಇರುತ್ತಲ್ಲ, ಈ ಬೆಲ್ಟಿಂದ ಇಲ್ಲಿ ಸ್ಟಿಚಿಂಗಿಗೆ ಅಂತ ಬಿಡಿ, ಇಲ್ಲಿಂದ ಇಟ್ಕೊಳ್ಳಿ. ಇವಾಗ ಇಲ್ಲಿ ಮತ್ತು ಸ್ಟಿಚಿಂಗಿಗೆ ಇವಾಗ ಸೆಂಟ್ರ್ ಡಾಟ್ ಹಿಡಿಬೇಕಲ್ಲ, ಈ ಡಾಟ್ ಎಷ್ಟು 1/4 ಇಂಚು. ಆ 1/4 ಇಂಚನ್ನ ಟೇಪ್ ಇಟ್ಕೊಳ್ಬೇಕಾದ್ರೂ ನೋಡ್ಕೋಬೋದು. ಮತ್ತು ನಮಗೆ ಪ್ರತಿ ಸರಿ ಟೇಪ್ನ ಅವಶ್ಯಕತೆ ಇರಲ್ಲ. ಇಲ್ಲಿ ಬೆಲ್ಟ್ ಅಟ್ಯಾಚ್ ಆಗಿರುತ್ತಲ್ಲ, ಅಲ್ಲಿ ನೋಡ್ಕೋಬೇಕು. ಇದು ಸ್ಟಿಚಿಂಗಿಗೆ ಅಂತ ಹೋಗುತ್ತಿದ್ದು. ಆವಾಗ ಈ ಆರ್ಮೋಲ್ಸ್ ಜಾಯಿಂಟ್ ಇರುತ್ತಲ್ಲ, ಅದನ್ನು ಇದನ್ನ ಹಿಂಗೆ ಇಟ್ಕೊಂಡು ಈ ಥರ ಇದು ರೆಡಿ. ಇದು ಸ್ಟಿಚಿಂಗಿಗೆ. ನೆಕ್ಸ್ಟ್ ಬಂದು ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಇರುತ್ತಲ್ಲ, ಈ ಶೋಲ್ಡ್ರ್ ಜಾಯಿಂಟು ಮತ್ತು ಈ ಡಾಟ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀಟಾಗಿ ಇಟ್ಕೋಬೇಕು. ಇಲ್ಲಿ ಸ್ಟಿಚಿಂಗಿಗೆ ಕ್ಲಾತ್ ಬಿಟ್ಟಿರ್ತೀವಲ್ಲ, ಅದನ್ನು ಇಟ್ಕೊಂಡು ಇದನ್ನು ನೀಟಾಗಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಈ ಡಾಟ್ ಪಾಯಿಂಟಿಂದ ಈ ಪಾಯಿಂಟಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಸ್ಟಿಚಿಂಗಿಗೆ ಇವಾಗ ಟೋಟಲ್ ಎಷ್ಟಿದೆ ಅಂತ ನಾವು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಈ ಬ್ಲೌಸ್ ಮೆಜರ್ಮೆಂಟ್ಗೆ ನೋಡಿ, ಇಲ್ಲಿಂದ 10 ಇದೆ, ಇಲ್ಲಿಂದ ಬಂದು 3/4 ಇದೆ, 3/4. ಓಕೆ, ಈ ಮೆಜರ್ಮೆಂಟ್ಗೆ ಇದು ಕರೆಕ್ಟಾಗಿದೆ. ಈ ಥರ ನೋಡಿಕೊಂಡು ಮತ್ತೊಂದು ಸರಿ ಚೆಕ್ ಮಾಡ್ಕೋತೀವಿ ಅಂದ್ರೂ ಮತ್ತೊಂದು ಸರಿ ಚೆಕ್ ಮಾಡಿದ್ರು ನಮ್ಗೆ ಅದೇ ಬರುತ್ತೆ. ಆಯಿತಾ? ಅದಾದಮೇಲೆ ಇಲ್ಲಿ ಹಿಂಗೆ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಪಾಯಿಂಟಿಂದ ಈ ಎಂಡಿಗೆ ಎಷ್ಟು 3/4 ಮಾರ್ಕ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಸ್ಟಿಚಿಂಗಿಗೆ ಬಿಟ್ಟು ಈ ಥರ 3/4ಗೆ ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿಂದ 3/4ಗೆ ಒಂದು ಲೈನು. ಏನಕ್ಕೆ ಇದು ಈ ಥರ 3/4ಗೆ ಅಂದರೆ ಈ ಥರ ಸ್ಟ್ರೇಟ್ ಲೈನ್ನ ಹಾಕ್ಕೋಬೇಕು. ಈ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಇಲ್ಲಿಂದ 3/4ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚಿಂಗಿಗೆ ಬಿಟ್ಟು ಇಲ್ಲಿ 3/4ಗೆ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಎಷ್ಟು ಸಿಗುತ್ತೆ ಅಂದರೆ 1 ಇಂಚ್ ಸಿಗುತ್ತೆ. ಇಲ್ಲೂ ಕೂಡ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಕಟ್ಟಿಂಗ್ನ ಮಾಡ್ಕೋಬೋದು. ನೋಡಿ ಈ ಥರ. ಇವಾಗ ಇಲ್ಲಿ ಕರೆಕ್ಟಾಗಿ 1 ಇಂಚ್ ಬಂದಿದೆಯಲ್ಲ. ಈಗ ಸ್ಕೇಲ್ ತಗೊಂಡು ಈ ಪಾಯಿಂಟು ಇಲ್ಲಿ ಬಂದು ನಮಗೆ ಇದು ಸ್ಟಿಚಿಂಗಿಗೆ ನೋಡಿ, ನಾವು ಆವಾಗಲೇ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅದು ನಮಗೆ ಸ್ಟಿಚಿಂಗ್ ಪಾಯಿಂಟಿಗೆ ಬರುತ್ತೆ. ಈ ಥರ ಇಟ್ಕೊಳ್ಳಿ. ಇಲ್ಲಿ ಕೂಡ ಈ ಥರ ಇಟ್ಕೊಂಡ್ರಿ ನೋಡಿ, ಇದೆಲ್ಲ ಸ್ಟಿಚಿಂಗು. ಈ ಥರ ನಾನು ಕ್ರಾಸಾಗಿ ಏನೊಂದು ಲೈನ್ ಹಾಕಿದ್ದೀನಿ, ಇದೆಲ್ಲ ಸ್ಟಿಚಿಂಗಿಗೆ ಬರುತ್ತೆ. ಇವಾಗ ಈ ಪಾಯಿಂಟಿಗೆ ಈ ಕ್ರಾಸ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಏನು ಪಾಯಿಂಟ್ ತಗೊಂಡಿದ್ದೀವಿ ಅದೇ ಇದಕ್ಕೆ ಒಂದು ಡಾಟ್ ಮಾರ್ಕ್ನ ಮಾಡ್ಕೋಬೇಕು. ಈ ಥರ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಮಾರ್ಕ್ ನೋಡಿ, ಈ ಮಾರ್ಕ್ ಇರುತ್ತಲ್ಲ, ಇಲ್ಲಿ ಡಾಟ್ ಮಾರ್ಕದು ಕ್ರಾಸ್ದು ಇಲ್ಲಿ ಡಾಟ್ ಸೆಂಟ್ರ್ ಡಾಟ್ ಇರುತ್ತಲ್ಲ, ಈ ಪಾಯಿಂಟ್ ಇರುತ್ತೆ ನೋಡಿ, ಇದು ಕ್ರಾಸಾಗಿ ಈ ಥರ ಕ್ರಾಸಾಗಿ ಹಿಂಗೆ ಇಟ್ಕೊಂಡ್ರೆ ಇಲ್ಲಿ ಕೂಡ ನಮಗೆ ಇಲ್ಲೊಂದು ಮಾರ್ಕ್ ಇಲ್ಲಿಂದ ಇಲ್ಲಿಗೆ ಸಿಗುತ್ತೆ. ನಮಗೆ ಈ ಮಾರ್ಕಿಂದ ನಮಗೆ 2 ಇಂಚ್ ಇದ್ದರೆ ಸಾಕಾಗುತ್ತೆ. ಮತ್ತು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನಾನು ಮಾಡ್ತಾ ಇರೋ ಮೆಥಡ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿಂದ ಇದು ಇಲ್ಲಿವರೆಗೂ ಇದೆ. ಅಂದರೆ ಈ ಡಾಟ್ ನೋಡಿ, ಈ ಡಾಟ್ಗೂ ಇಷ್ಟೇ ಡಿಫ್ರೆನ್ಸ್ ಇದೆ.
ಇಷ್ಟು. ಓಕೆನಾ? ಆ ಥರ ಇರುತ್ತೆ ಒಂದೊಂದು ಬ್ಲೌಸಲ್ಲಿ. ಇಲ್ಲಾಂದರೆ ಈ ಡಾಟ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವೇನು ಮಾಡಿ ಗೊತ್ತಾ, ಈ ಎಂಡಿಂಗ್ ಪಾಯಿಂಟ್ ಇರುತ್ತಲ್ಲ, ಈ ಎಂಡಿಂಗ್ ಪಾಯಿಂಟಿಂದ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿಗೊಂದು ಮಾರ್ಕ್ ಮಾಡಿ. ಇಲ್ಲಿಗೊಂದು ಮಾರ್ಕ್ ಮಾಡಿದ್ರೆ ಇಲ್ಲಿ ಸ್ಟಿಚಿಂಗು, ಈ ಡಾಟು ಇದೆರಡು ಸೇರಿದರೆ ನಿಮಗೆ ನೋಡಿ ಈ ಥರ ಸಿಗುತ್ತೆ ಅಷ್ಟೇ. ಇಲ್ಲಿಂದ ಇದು ಏನಿದೆ ನೋಡಿ, ಇದು 5 ಕಾಲಿದೆ, ಅದನ್ನು ಸೆಂಟ್ರ್ ಮಾಡ್ಕೊಳ್ಳಿ. ಸೆಂಟ್ರ್ ಮಾಡಿಕೊಂಡ್ರೆ ಇಲ್ಲೊಂದು ಲೈನ್ ಬರುತ್ತೆ. ಅಲ್ಲಿಂದ 2.5 2 ಕಾಲು, ನಾನಿದು 2.5 ತೊಗೋತಾ ಇದ್ದೀನಿ. ಹೀಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡುವಂಥ ಫ್ರಂಟು. ಇಲ್ಲ ಅಂದರೆ ಇವರೇನಾದರೂ ಡೌನ್ ಮಾಡಿ ಅಂತಂದರೆ ಮಾಡಬೇಕಾಗುತ್ತೆ. ಈ ಬ್ಲೌಸಲ್ಲಿ 1/4 ಇಂಚನ್ನ ಡೌನ್ ಮಾಡೋಕ್ಕೆ ಹೇಳಿದ್ದಾರೆ ಅವರು, ಈ ಡಾಟ್ನ. ಅದಕ್ಕೋಸ್ಕರ ನಾನು ಜಸ್ಟ್ 1/4 ಇಂಚನ್ನ ಈ ಥರ ಡೌನ್ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಸ್ವಲ್ಪ ಈ ಥರ ಚೇಂಜ್ ಮಾಡ್ತಾಯಿದ್ದೀನಿ. ಇಲ್ಲಿ ಕೂಡ ಚೇಂಜ್ ಮಾಡ್ತಾಯಿದ್ದೀನಿ. ಅರ್ಥ ಆಯ್ತಲ್ಲ? ಎಲ್ಲಿ ಡಾಟು ಬೆಲ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕನ್ನೋದಕ್ಕೆ ಇದು. ಈ ಬ್ಲೌಸಲ್ಲಿ 1/4 ಇಂಚು ಡೌನ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಇದು ಪರ್ಟಿಕ್ಯುಲರಾಗಿ ಶೇಪ್ ಕುತ್ಕೋಬೇಕಲ್ಲ, ಅದಕ್ಕೋಸ್ಕರ. ಅದಕ್ಕೆ ಇದನ್ನು 1/4 ಇಂಚ್ ಡೌನ್ ಮಾಡೋಕ್ಕೆ ಹೇಳಿದ್ದಾರೆ. ಈಗ ಈ ಪಾಯಿಂಟಿಂದ ನೋಡಿ 1/4 ಇಂಚಲ್ಲ, ಅದಕ್ಕೆ ಇಷ್ಟೇ, ಏನು ಚೇಂಜಸ್ ಇರಲ್ಲ. ಏನಾದರೂ ಬೆಲ್ಟ್ ಡೌನ್ ಮಾಡಿ ಅಥವಾ ಫ್ರಂಟು ಡಾಟ್ ಡೌನ್ ಮಾಡಿ ಅಂದಾಗ ಈ ಥರ ತೊಗೋಬೇಕು. ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ, ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ, ಮತ್ತು ಇದೆರಡು ಇಟ್ಕೊಂಡು ಸೆಂಟರ್ಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಇಲ್ಲಿ ಕೂಡ ಒಂದು ನ್ಯಾಚ್ ಹಾಕ್ಕೊಳ್ಳಿ, ಇಲ್ಲಿ ಕೂಡ ನ್ಯಾಚ್ ಹಾಕ್ಕೊಳ್ಳಿ. ಇದನ್ನೇ ಈ ಥರ ಟಚ್ ಮಾಡಿದರೆ ನಮಗೆ ಇನ್ಸೈಡು ಕಾಣಿಸ್ತಾ ಇರುತ್ತೆ ನೋಡಿ. ಈ ಥರ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಇನ್ಸೈಡ್ ಮಾರ್ಕ್ ಅನ್ನೋದು ಕಾಣಿಸುತ್ತೆ. ನಾವೇನು ಮಾರ್ಕ್ ಮಾಡಿದ್ದೀವಿ ಅದೇ ಮಾರ್ಕು ಟಚ್ ಮಾಡಿದರೆ ಕಾಣಿಸ್ತಾ ಹೋಗುತ್ತೆ. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೋಡಿ, ನಾನು ಹೇಳಿದರೆ ಇದು ಅಂದರೆ ನಿಮಗೇನಾದರೂ ಡೌಟ್ ಇದ್ದರೆ, ನಾವು ಇಲ್ಲಿ ಮಾರ್ಕ್ ಮಾಡಿರೋದು, ನಾವು ಟಚ್ ಕೊಟ್ಟಿದ್ದಕ್ಕೆ ಇಲ್ಲೂ ಕಾಣಿಸ್ತಾ ಇದೆ, ಇಲ್ಲೂ ಕಾಣಿಸ್ತಾ ಇದೆ, ಇಲ್ಲೂ ಕಾಣಿಸ್ತಾ ಇದೆ. ಓಕೆನಾ? ಈಗ ಫ್ರಂಟು ನಿಮಗೆ ಈಸಿಯಾಗಿ ಗೊತ್ತಾಯ್ತಲ್ಲ. ಈಗ ಬೆಲ್ಟು ನೋಡಿ, ಇದು ಬೆಲ್ಟು ತುಂಬ ಸ್ಟೆಪ್ ಬೈ ಸ್ಟೆಪ್ಪು ನಾನು ಹೇಳ್ತಾ ಹೋಗ್ತೀನಿ. ಅಂದರೆ ನಾನೇನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅದನ್ನು ನಾನು ನಿಮಗೆ ಹೇಳ್ಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೀನಿ, ಮತ್ತು ಅದನ್ನೇ ಸ್ಟಿಚಿಂಗ್ ಕೂಡ ಮಾಡ್ತೀನಿ. ಇವಾಗ ಇಷ್ಟು ಈ ಕರ ಪೀಸೆಲ್ಲ ನಾನು ಕಟ್ಟಿಂಗ್ ಮಾಡ್ಕೊಂಬಿಡ್ತೀನಿ. ಇದನ್ನು ನೀವು ಯಾವ ಕಡೆ ಬೇಕಾದರೂ ಇಟ್ಕೋಬೋದು. ಬೆಲ್ಟ್ ಅನ್ನೋದು ಎಷ್ಟಿದೆ ಅಂತ ಒಂದ್ಸರಿ ಸೆಂಟ್ರಲ್ಲಿ ಈ ಡಾಟ್ ಹತ್ರನೂ ಕೂಡ ನೋಡ್ಕೊಳ್ಳಿ. ನೀವು ಡಾಟ್ ಹತ್ರ ನೋಡ್ಕೊಂಡಾಗ 2 ಕಾಲಿದೆ, ಅಂದರೆ ಆವಾಗಲೇ 3 ಮುಕ್ಕಾಲಿಗೆ ತೊಗೊಂಡಿದ್ವಲ್ಲ, ಆ ಲೈನ್ಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರ ಎಷ್ಟಿದೆ ಬೆಲ್ಟ್ ಅಂತ ನೋಡಿಕೊಂಡ್ರೆ 2 ಕಾಲಿದೆ. 2 ಕಾಲು ಇಲ್ಲಿ ಸ್ಟಿಚಿಂಗಿಗೆ ನೀವು ಪ್ರತಿ ಸರಿ ಇದನ್ನು ಫಾಲೋ ಮಾಡಿ. 2 ಕಾಲು ರೆಡಿ, ಆಮೇಲೆ ಇಲ್ಲಿ ಸ್ಟಿಚಿಂಗಿಗೆ ಈ ಥರ ಇದು ಡಾಟ್ ಹತ್ರ ಸ್ಟೆಪ್ ಬೈ ಸ್ಟೆಪ್ ಕಲಿತೀನಿ ಅಂದರೆ ಈ ಥರ ಕಲ್ಕೋಬೋದು. ಇಲ್ಲಿ 3 ಈ ಥರ, ಇದು 3, ಇದು ಸ್ಟಿಚಿಂಗಿಗೆ ನೋಡಿ. ಇದು ಏನು ಹಿಂಗೆ ಮಾರ್ಕ್ ಮಾಡಿರ್ತೀವಲ್ಲ, ಇದೆಲ್ಲ ಸ್ಟಿಚಿಂಗಿಗೆ ಹೋಗುತ್ತೆ 1/2 ಇಂಚು. ಮತ್ತು ಇಲ್ಲಿಂದ ಹಿಂಗೆ ಇಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಈ ಲಾಸ್ಟಲ್ಲಿ ಎಂಡಿಂಗಲ್ಲಿ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. 2.5 ಇದೆ, ಇಲ್ಲಿ 2.5, ಮತ್ತು ಮೇಲೆ ಹಾಕೊಳ್ಳೋದೆಲ್ಲ ಇದು ನೋಡಿ. ಈ ಥರ ಮಾಡಿ ಇಲ್ಲಿಂದ ಈ ಥರ ಶೇಪ್ ಕೊಟ್ಟಿರ್ತೀವಲ್ಲ, ಈ ಶೇಪಲ್ಲಿ ಈ ಥರ ಮಾರ್ಕ್ ಮಾಡಿರ್ತೀವಲ್ಲ, ಇದೆಲ್ಲ ಸ್ಟಿಚಿಂಗಿಗೆ ಹೋಗುತ್ತೆ. ನಮಗೆ ಇದೇನಿದೆ ಇದು ಸೆಂಟ್ರದ್ದು, ಅದು ಮಾತ್ರ ರೆಡಿ ಸಿಗುತ್ತೆ. ಇವಾಗ ಎಷ್ಟು ತೊಗೋಬೇಕು ಅಂತ ಕನ್ಫ್ಯೂಸ್ ಆದರೆ ನೋಡಿ, ಈ ಥರ ಇಟ್ಕೊಳ್ಳಿ. ಇಲ್ಲಿಂದ ಈ ಥರ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೋಡಿ, ಇಲ್ಲಿ ಟೋಟಲ್ ಇಲ್ಲಿಂದ ತೊಗೊಳ್ಳಿ 12 ಇದೆ. ಇಲ್ಲಿ 2 ಇಂಚ್ ಮೈನಸ್ ಮಾಡಿದರೆ 10 ಬರುತ್ತೆ. ಪ್ಲಸ್ ನೀವು ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ನಮಗೆ 10.5 ಅನ್ನೋದು ಬರುತ್ತೆ. ಅಂದರೆ 10.5ಗೆ ಮಾರ್ಕ್ ಮಾಡ್ಕೊಳ್ಳಿ. 10.5ಗೆ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಈಗ ಈ ಥರ ತಗೊಳ್ಳಿ. ಈ ಥರ ತಗೊಂಡಾಗ ನಮಗಿಲ್ಲಿ ಕರೆಕ್ಟಾಗಿ ಬೆಲ್ಟ್ ಅನ್ನೋದು ಬರುತ್ತೆ. ಇದು ಶೇಪ್ ಇಲ್ಲ ಅಂತಂದರೆ ಇಲ್ಲಿಂದ ಸ್ವಲ್ಪ
ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಥವಾ ಇಲ್ಲ ಅಂದರೆ ಸ್ವಲ್ಪ ಶೇಪ್ ಕೊಡಿ. ನೋಡಿ ಈ ಥರ ಈ ಶೇಪ್ ಕೊಟ್ಟಾಗ ನಮಗೆ ಇಲ್ಲಿ ಸ್ಟಿಚಿಂಗು ಇದು ಡಿಸೈನು ಇದೆಲ್ಲ ಕರೆಕ್ಟಾಗಿ ಇದು ನಾನು ಈ ಥರ ಕ್ರಾಸ್ ಮಾಡಿರೋದೆಲ್ಲ ಸ್ಟಿಚಿಂಗಿಗೆ ಹೋಗುತ್ತೆ. ಈ ಮೆಥೆಡು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದರೆ ಫ್ರೆಂಡ್ಸ್, ಇನ್ನು ಡೀಟೇಲಿಂಗ್ ಬೇಕು ಅಂದರೆ ಪ್ರತಿ ಬ್ಲೌಸ್ ಕಟ್ಟಿಂಗಲ್ಲಿ ನಾನು ಯಾವ ಥರ ಕಟ್ಟಿಂಗ್ ಮಾಡ್ತೀನಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಅದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಅದ್ರದ್ದು ಡೀಟೇಲ್ ಬೇಕಂದ್ರೂ ಕೂಡ ನೀವು ನನಗೆ ಕೇಳಿ. ಸೈಜ್ ವೈಸು ಇದೇ ಬ್ಲೌಸ್ ಮೆಜರ್ಮೆಂಟು ನನಗೆ ಪರ್ಮನೆಂಟ್ ಕಸ್ಟಮರ್ ಇರ್ತಾರೆ, ಇದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಎಲ್ಲ ತೋರಿಸ್ತೀನಿ. ಮತ್ತು ಇದು ಪ್ಯಾಚ್ ವರ್ಕ್ ಮಾಡೋದ್ರಿಂದ ಇಲ್ಲಿ ಕೂಡ ಒಂದು ಟ್ವಿಸ್ಟ್ ಇದೆ, ತೋರಿಸ್ತೀನಿ. ಮಾರ್ಕರ್ ಇಲ್ಲಿ ನೋಡಿ 1 ಇಂಚು ನಾನು ಈ ಸ್ಕೇಲ್ ಏನಿದೆ ಅದೇ ಸ್ಕೇಲಿ ಈ ಥರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪ್ಯಾಚ್ ವರ್ಕ್ ಮಾಡುವಾಗ ನೋಡ್ಕೊಳ್ಳಿ, ಈ ಥರ ಒಂದು ಸ್ಕೇಲ್ ಮಾರ್ಕು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಒಂದು ರೌಂಡ್ನ ಕೊಟ್ಕೊಳ್ತಾ ಇದ್ದೀನಿ. ಇಲ್ಲಿ ಅವರು ಒಂದು ಡೈಮಂಡ್ ಶೇಪಲ್ಲಿ ಕೇಳಿದ್ದಾರೆ. ಈ ಥರ ನೋಡಿ, ಈ ಥರ ಇಷ್ಟೇ. ಇದೇನಿದೆ ಈ ಪೋರ್ಷನಲ್ಲಿ ನಮಗೆ ಪ್ಯಾಚ್ ವರ್ಕ್ ಬೇಕಂತ ಹೇಳಿದ್ದಾರೆ. ಇದು ಇಷ್ಟು. ಇವಾಗ ಇದನ್ನು ಹಿಂಗೆ ಕಟ್ಟಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಲೈನಿಂಗ್ ಅಟ್ಯಾಚ್ ಮಾಡಿದ ಮೇಲಾದ್ರೂ ಇದನ್ನು ಕಟ್ಟಿಂಗ್ ಮಾಡ್ಕೋಬೋದು ಫ್ರೆಂಡ್ಸ್. ಇದ್ರದ್ದು ಬ್ಲೌಸ್ ಬಂದು ಇದಿದೆ, ಪ್ಯಾಚ್ ವರ್ಕ್ ಬಂದು ಪಿಂಕ್ ಕಲರ್ ಇದೆ, ಅದರದ್ದು ಕೂಡ ನಾನು ತೋರಿಸ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.